ಭೂಮಿ ತಾಯಿಯ ಮಗಳು, ಹಾಗಾಗಿ ಭೂಮಿಜ. ಮಿಥಿಲೆಯ ರಾಜ ಜನಕ ಇವಳ ತಂದೆ, ಹಾಗಾಗಿ ಇವಳು ಜಾನಕಿ. ಶ್ರೀರಾಮಚಂದ್ರನ ಒಬ್ಬಳೇ ಪತ್ನಿ ಸೀತಾದೇವಿ. ಇವಳ ಹುಟ್ಟು ಒಂಥರ ವಿಸ್ಮಯ. ಭೂಮಿ ಉಳೋ ಹೊತ್ತಲ್ಲಿ ಜನಕರಾಜನಿಗೆ ಒಂದ್ಸಲ ಒಂದು ಹೆಣ್ಣು ಶಿಶು ಸಿಗತ್ತೆ. ಆ ಮುದ್ದಾದ ಮಗುವಿಗೆ ಸೀತಾ ಅಂತ ಹೆಸರಿಟ್ಟು ಜನಕ ಅವಳನ್ನು ಸಾಕ್ತಾನೆ. ಮುಂಜಾನೆಯ ಸೌಮ್ಯ ಹಿತವಾದ ಬೆಳಕಿನಂತಹ ಹೆಣ್ಣಾಗಿ ಇವಳು ಬೆಳೀತಾಳೆ. ಇವಳ ಸೌಂದರ್ಯಕ್ಕೆ ಗಾಂಭೀರ್ಯಕ್ಕೆ ಯಾರೂ ಸಾಟಿ ಇಲ್ಲ ಅನ್ನೋ ಹಾಗೆ. ಬೆಳೆದು ನಿಂತ ಮಗಳಿಗಾಗಿ ಜನಕ ರಾಜ ಸ್ವಯಂವರವನ್ನು ಏರ್ಪಡಿಸ್ತಾನೆ. ಆದರೆ ಇಲ್ಲಿ ಒಂದು ಸವಾಲಿರತ್ತೆ. ಜನಕರಾಜನಿಗೆ ಶಿವನಿಂದ ದೊರೆತ ದೈವಿಕ ಬಿಲ್ಲನ್ನ ಯಾರಿಗೆ ಎತ್ತಿ ಹಿಡಿದು ಪ್ರಯೋಗಿಸೋ ಶಕ್ತಿ ಇರುತ್ತೋ ಆತನೇ ಸೀತಾದೇವಿಯ ಪತಿಯಾಗೋ ಅರ್ಹತೆ ಪಡೆದಿರ್ತಾನೆ ಅಂತ ಜನಕರಾಜ ಹೇಳ್ತಾನೆ. ಈ ಬಿಲ್ಲಿನ ಹೆಸರು ಪಿನಾಕ. ತ್ರಿಪುರದ 3 ಪುರಗಳ ವಿನಾಶಕ್ಕಾಗಿ ಜಲಂಧರ ಅನ್ನೋ ರಾಕ್ಷಸನ ವಿರುದ್ಧ ಹೋರಾಡೋದಕ್ಕಾಗಿ ಶಿವ ಈ ಬಿಲ್ಲನ್ನ ಬಳಸಿದ್ದ ಅಂತ ನಂಬಲಾಗಿದೆ. ಇದನ್ನ ಶಿವಧನಸ್ಸು ಅಂತಲೂ ಹೇಳ್ತಾರೆ. ಸ್ವಯಂವರಕ್ಕೆ ಬಂದಿದ್ದ ಯಾವ ರಾಜರುಗಳಿಗೂ ಈ ಪಿನಾಕವನ್ನ ಎತ್ತೋಕ್ಕಾಗ್ಲಿಲ್ಲ. ಯಾರಿಂದಲೂ ಎತ್ತಕ್ಕಾಗದ ಧನಸ್ಸನ್ನ ಶ್ರೀರಾಮ ಎತ್ತಿ ಹಿಡಿದು ಮುರಿತಾನೆ. ಶ್ರೀರಾಮನ ಶಕ್ತಿಗೆ ಎಲ್ಲರೂ ನಿಬ್ಬೆರಗಾಗ್ತಾರೆ. ಸೀತೆ ಮನಸ್ಸಲ್ಲೇ ನಕ್ಕು ಅವನನ್ನ ಒಪ್ಕೋತಾಳೆ. ಸ್ವಯಂವರದ ಮಾಲೆಯನ್ನ ಶ್ರೀರಾಮನಿಗೆ ತೊಡಿಸ್ತಾಳೆ. ದೇವಾನುದೇವತೆಗಳ ಆಶೀರ್ವಾದದ ಜೊತೆ ಸೀತಾರಾಮ ಕಲ್ಯಾಣ ಅತ್ಯಂತ ವೈಭವದಿಂದ ನೆರವೇರುತ್ತೆ. ಆದರೆ ಮುಂದೆ ಇಬ್ಬರಿಗೂ ಬಹಳ ದೊಡ್ಡ ಸವಾಲೇ ಕಾದಿತ್ತು. ತಂದೆ ದಶರಥನ ನಂತರ ಜ್ಯೇಷ್ಠ ಪುತ್ರ ಶ್ರೀರಾಮ ಪಟ್ಟ ಏರೋದನ್ನ ಕೈಕೇಯಿ ತಪ್ಪಿಸ್ಬಿಟ್ಲು. ಕೈಕೇಯಿ ದಶರಥ ಮಹಾರಾಜನ 2ನೇ ಪತ್ನಿ. ದಶರಥ ಮಹಾರಾಜನಿಗೆ 3 ಪತ್ನಿಯರು. ದೊಡ್ಡವಳು ಕೌಸಲ್ಯ, 2ನೇಯವಳು ಕೈಕೇಯಿ ಹಾಗೂ 3ನೇಯವಳು ಸುಮಿತ್ರ. ಮೊದಲಿಗೆ ರಾಮನನ್ನ ತನ್ನದೇ ಮಗನ ಹಾಗೆ ಮಮತೆಯಿಂದಲೇ ಕೈಕೇಯಿ ನೋಡ್ತಾ ಇದ್ಲಂತೆ. ಆದ್ರೆ ಅವಳ ದಾಸಿ ಮಂಥರೆ ಕೈಕೇಯಿಯ ತಲೆನ ಹಾಳು ಮಾಡ್ಬಿಟ್ಲು. ರಾಮ ಮುಂದೆ ಅಯೋಧ್ಯೆಯ ಪಟ್ಟದ ಅರಸನಾಗ್ತಾನೆ ಅನ್ನೋದನ್ನೇ ಹಿಡಿದು ಕೈಕೇಯಿಯ ತಲೆಗೆ ಇಲ್ಲದೆಲ್ಲ ತುಂಬಿದ್ಲು. ರಾಮ ರಾಜನಾದ್ರೆ ಅವನ ತಾಯಿ ಕೌಸಲ್ಯ ರಾಜಮಾತೆ ಆಗ್ತಾಳೆ. ಆಮೇಲೆ ಅವಳು ನಿನ್ನ ಮೇಲೆ ಅಧಿಕಾರ ಚಲಾಯಿಸ್ತಾಳೆ. ನಿನ್ನ ಮಗ ಭರತನಿಗೆ ಏನೂ ದಕ್ಕಲ್ಲ, ಅವನು ರಾಮನ ಸೇವೆ ಮಾಡ್ಕೊಂಡಿರ್ಬೇಕಾಗತ್ತೆ. ಹೀಗೆಲ್ಲ ಹೇಳಿ ಹೇಳಿ ಕೈಕೇಯಿಗೆ ಅವಳ ಗಂಡ ದಶರಥ ಹಿಂದೊಮ್ಮೆ ಕೊಟ್ಟಿದ್ದ ವಚನದ ಬಗ್ಗೆ ಜ್ಞಾಪಿಸ್ತಾಳೆ. ಯುದ್ಧದ ಸಮಯದಲ್ಲಿ ಕೈಕೇಯಿಯ ದೆಸೆಯಿಂದ ದಶರಥ ಪ್ರಾಣಾಪಾಯದಿಂದ ತಪ್ಪಿಸ್ಕೊಂಡಿದ್ದ. ಅದಕ್ಕೆ ಪ್ರತಿಯಾಗಿ ನಿನಗೇನ್ ಬೇಕೋ ಕೇಳು ಅಂತ ಕೈಕೇಯಿಗೆ ಹೇಳಿದಾಗ, ಸಂದರ್ಭ ಬಂದಾಗ ಕೇಳ್ತೀನಿ ಅಂತ ಕೈಕೇಯಿ ಹೇಳಿದ್ಲು. ಆ ಸಂದರ್ಭನ ಮಂಥರೆ ಈಗ ನೆನಪಿಸ್ತಾಳೆ. ಮಗನಿಗೆ ಪಟ್ಟ ಕೇಳೋದಕ್ಕೆ, ರಾಮನನ್ನ ವನವಾಸಕ್ಕೆ ಕಳಿಸೋದಕ್ಕೆ ಕೈಕೇಯಿಗೆ ಕುಮ್ಮಕ್ಕು ಕೊಡ್ತಾಳೆ. ಮಂಥರೆ ಹೇಳಿದ ಹಾಗೆ ಕೈಕೇಯಿ ನಡ್ಕೋತಾಳೆ. ದಶರಥ ಕೈಕೇಯಿಯ ಹತ್ರ ಬಂದಾಗ ಅವಳು ಕೋಪಗೃಹವನ್ನು ಪ್ರವೇಶ ಮಾಡ್ತಾಳೆ. ತನ್ನ ಮೇಲಿದ್ದ ವಜ್ರ, ವೈಢೂರ್ಯ, ಬಂಗಾರದ ಆಭರಣನೆಲ್ಲ ಕಿತ್ತು ಬಿಸಾಕಿ ತನ್ನೊಳಗೆ ತಾಳಲಾಗದ ಏನೋ ಸಂಕಟ ಇದೆ ಅನ್ನೋ ಹಾಗೆ ಆಡ್ತಾಳೆ. ಅವಳ ಈ ಸ್ಥಿತಿಗೆ ಕಾರಣ ಏನು? ಯಾರು ಅವಳಿಗಿಂತ ನೋವು ಕೊಟ್ಟವರು? ಅದು ಯಾರೇ ಆದರೂ ನಾನು ಅವರಿಗೆ ತಕ್ಕ ಶಿಕ್ಷೆ ಕೊಡ್ತೀನಿ. ಈ ನಿನ್ನ ಕೋಪ ಶಮನ ಮಾಡೋದಕ್ಕೆ ಏನು ಮಾಡಲಿ ಹೇಳು ಅಂತ ದಶರಥ ಬಗೆ ಬಗೆಯಾಗಿ ಕೈಕೇಯಿನ ಕೇಳ್ಕೊತಾನೆ. ಅವಳ ತಲೆ ಒಳಗೆ ಇರಬಹುದಾದ ಯಾವ ಕೆಟ್ಟ ಆಲೋಚನೆಗಳ ಸೂಚನೆ ಕೂಡ ಅವನಿಗಿಲ್ಲ. ದಶರಥ ಸಾಕಷ್ಟು ಕೇಳ್ಕೊಂಡ್ಮೇಲೆ ಕೈಕೇಯಿ ತನಗೇನ್ ಬೇಕು ಅನ್ನೋದನ್ನ ಹೇಳೋದಕ್ಕೆ ಶುರು ಮಾಡ್ತಾಳೆ. ಬಹಳ ಹಿಂದೆ ದೇವ ಅಸುರರ ನಡುವಿನ ಯುದ್ಧದಲ್ಲಿ ನಾನು ನಿಮ್ಗೆ ಸಹಾಯ ಮಾಡಿದ್ದೆ. ಆಗ ನೀವು ಬೇಕಾದ್ದು ಕೇಳ್ಕೊ ಅನ್ನೋ ಮಾತು ಕೊಟ್ಟಿದ್ರಿ. ಈಗ ಆ ಮಾತನ್ನ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಅದೇನೇ ಆಗಿರ್ಲಿ, ನಿನ್ನ ತಾಪ ಕಡಿಮೆ ಆಗುತ್ತೆ ಅಂತ ಆದ್ರೆ ನಾನು ಈಡೇರಿಸ್ತೀನಿ ಅಂತ ದಶರಥ ಹೇಳ್ತಾನೆ. ಕೈಕೇಯಿ ಅವಳ ಬೇಡಿಕೆ ಏನು ಅನ್ನೋದನ್ನ ಹೇಳ್ತಾಳೆ. ಒಂದು, ನಾನು ಹೆತ್ತ ಮಗ ಭರತನಿಗೆ ಪಟ್ಟ ಆಗಬೇಕು. ಇನ್ನೊಂದು, ಶ್ರೀರಾಮ 14 ವರ್ಷ ವನವಾಸ ಪೂರೈಸಬೇಕು. ಇದನ್ನ ಕೇಳಿದ ದಶರಥ ಕುಸಿದೇ ಹೋಗ್ತಾನೆ. ರಾಜನಾದೋನು ಮಾತಿಗೆ ತಪ್ಪೋ ಹಾಗಿಲ್ಲ. ನಿಮ್ಮ ಪ್ರಾಣ ಉಳಿಸಿದ್ದಕ್ಕೆ ನಿಮ್ಮ ಪತ್ನಿಯ ಕೋರಿಕೆ ಈಡೇರಿಸೋದಿಲ್ವಾ? ನಿಮ್ಮ ಪ್ರೀತಿಯ ಮಾತೆಲ್ಲ ಮಾತಿಗಷ್ಟೇ ಸೀಮಿತನಾ? ಹೀಗೆ ಬೇರೆ ಬೇರೆ ಥರದಲ್ಲಿ ಕೈಕೇಯಿ ದಶರಥನಲ್ಲಿ ಪಾಪ ಪ್ರಜ್ಞೆ ಬರೋ ಥರ ಮಾತಾಡಿ ಅವನನ್ನ ಒಪ್ಪಿಸ್ತಾಳೆ. ನೊಂದ ಹೃದಯದ ಜೊತೆಗೆ ದಶರಥ ಕೈಕೇಯಿಯ ಮಾತುಗಳನ್ನು ಈಡೇರಿಸೋಕ್ಕೆ ಒಪ್ಕೋತಾನೆ. ಆದರೆ ನಂತರ ಅವಳ ನಿರೀಕ್ಷೆಗೂ ಮೀರಿದ್ದು ನಡೆಯುತ್ತೆ. ರಾಮ ಹೊರಟಾಗ ನನ್ನ ಪತಿ ಎಲ್ಲಿರ್ತಾನೋ ನಾನು ಅಲ್ಲೇ ಇರೋದು ಅಂತ ಸೀತೆ ಕೂಡ ಅವನ ಜೊತೆ ಹೊರಡ್ತಾಳೆ. ರಾಮನನ್ನ ಅವನ ತಮ್ಮ ಲಕ್ಷ್ಮಣ ಕೂಡ ಹಿಂಬಾಲಿಸ್ತಾನೆ. ಆದರೆ ಕೈಕೇಯಿಗೆ ಆಘಾತವಾಗೋದು ಭರತ ಪಟ್ಟವನ್ನು ನಿರಾಕರಿಸಿದಾಗ.
ಭರತ ಸಿಂಹಾಸನದಲ್ಲಿ ಕೂತು ಅರಸ ಎನಿಸಿಕೊಳ್ಳೋದಕ್ಕೆ ಒಪ್ಕೊಳ್ಳೋದಿಲ್ಲ. ಅದು ರಾಮನಿಗೆ ಮೀಸಲಾದ ಜಾಗ ಅಂತ ಸಿಂಹಾಸನದ ಮೇಲೆ ರಾಮನ ಪಾದುಕೆಯನ್ನಿಟ್ಟು ನಾನೇನಿದ್ರೂ ನಿರ್ವಾಹಕ ಮಾತ್ರ ಅಂತ ಹೇಳ್ತಾನೆ. ರಾಮನನ್ನ ಕಾಡಿಗೆ ಕಳಿಸಿದ ಕೊರಗಲ್ಲೇ ದಶರಥ ಸತ್ತೇ ಹೋಗ್ತಾನೆ. ತನ್ನ ತಪ್ಪೇನು ಅಂತ ಕೈಕೇಯಿ ಅರ್ಥ ಮಾಡ್ಕೊಳ್ಳುವಷ್ಟರಲ್ಲಿ ಎಲ್ಲವೂ ಕೈಮೀರಿ ಹೋಗಿತ್ತು. ರಾಮ, ಸೀತೆ ಜೊತೆಗೆ ಲಕ್ಷ್ಮಣ ದಂಡಕಾರಣ್ಯವನ್ನ ಸೇರಿಬಿಟ್ಟಿದ್ರು. ಅಯೋಧ್ಯೆಯಿಂದ ದೂರವಾದ ಅರಣ್ಯವೇ ಈಗ ಅವರ ಪ್ರಪಂಚ. ದಟ್ಟ ಮರಗಳ, ವನ್ಯಜೀವಿಗಳ, ಕಾಡಿನ ವಿವಿಧ ಹಣ್ಣು ಹಂಪಲು ಹೂಗಳ, ರಾತ್ರಿಯಲ್ಲಿ ಮೌನವಾಗಿರುವ ಚಂದ್ರನ ಸಾಂಗತ್ಯದಲ್ಲಿ ಈ ಮೂವರು ದಿನಗಳನ್ನು ಕಳೀತಾರೆ. ಒಂದಿನ ಲಂಕೆಯ ರಾವಣನ ತಂಗಿ ಶೂರ್ಪನಖಿ ಕಾಡಿನಲ್ಲಿ ರಾಮನನ್ನ ಕಂಡು ಅವನನ್ನ ಬಯಸ್ತಾಳೆ. ತನ್ನನ್ನು ಮದುವೆಯಾಗುವಂತೆ ಕೇಳ್ಕೊತಾಳೆ. ಆದರೆ ರಾಮ ನಿರಾಕರಿಸ್ತಾನೆ. ನಾನು ಸೀತೆಯ ಪತಿ, ಅವಳೊಬ್ಬಳಿಗೆ ಸೇರಿದೋನು ಅಂತ ಹೇಳ್ತಾನೆ. ಬೇಕಾದ್ರೆ ನನ್ನ ತಮ್ಮ ಲಕ್ಷ್ಮಣ ಇದ್ದಾನೆ ಅಂತ ಅವನ ಕಡೆ ತೋರಿಸ್ತಾನೆ. ಆದರೆ ಲಕ್ಷ್ಮಣ ಕೂಡ ನಿರಾಕರಿಸ್ತಾನೆ. ನಿರಾಕರಣೆಯಿಂದ ಅವಮಾನಿತಳಾದ ಶೂರ್ಪನಖಿ ಸೀತಾಳ ಮೇಲೆ ಆಕ್ರಮಣ ಮಾಡ್ತಾಳೆ. ಅವಳನ್ನು ತಡೆಯೋದಕ್ಕೆ ಲಕ್ಷ್ಮಣ ಶೂರ್ಪನಖಿಯ ಮೂಗನ್ನ ಕತ್ತರಿಸಿ ಕಳುಹಿಸ್ತಾನೆ. ಅವಳ ಅವಮಾನ ಈಗ ಹಠಕ್ಕೆ ತಿರುಗತ್ತೆ. ಲಂಕೆಗೆ ಹೋಗಿ ತನ್ನ ಅಣ್ಣ ರಾವಣನ ಹತ್ರ ರಾಮ ಲಕ್ಷ್ಮಣ ಇಬ್ಬರಿಂದಲೂ ತನಗಾದ ಅವಮಾನದ ಬಗ್ಗೆ ಹೇಳ್ಕೊತಾಳೆ. ವೇದ ಪಾರಂಗತ ಲಂಕೆಯ ಅಧಿಪತಿ ರಾವಣ ತಂಗಿಗೆ ಆದ ಅವಮಾನಕ್ಕೆ ಪ್ರತೀಕಾರ ತೀರಿಸ್ಕೊಳ್ಳೋದಿಕ್ಕೆ ತೀರ್ಮಾನ ಮಾಡ್ತಾನೆ. ಆದರೆ ಅದಕ್ಕಿಂತಲೂ ಹೆಚ್ಚಾಗಿ ಸೀತೆಯನ್ನ ಬಯಸ್ತಾನೆ. ಆದರೆ ಸೀತೆಯ ರಕ್ಷಣೆಗೆ ರಾಮ ಮತ್ತು ಲಕ್ಷ್ಮಣರು ಸದಾ ಇದ್ದೇ ಇದ್ದಾರೆ. ಅದಕ್ಕೆ ರಾವಣ ಏನ್ ಮಾಡ್ತಾನೆ, ರಾಮ ಮತ್ತು ಲಕ್ಷ್ಮಣರನ್ನ ಸೀತೆಯಿಂದ ದೂರ ಕಳಿಸೋದಕ್ಕೆ ಪ್ರಯತ್ನಿಸ್ತಾನೆ. ಮಾರೀಚ ಅನ್ನೋ ರಾಕ್ಷಸನ ಹತ್ರ ಬಂಗಾರದ ಜಿಂಕೆಯ ರೂಪ ಪಡೆಯುವುದಕ್ಕೆ ಹೇಳಿ ಸೀತೆಯ ಕಣ್ಣಿಗೆ ಕಾಣಿಸ್ಕೊಳ್ಳೋದಕ್ಕೆ ಹೇಳ್ತಾನೆ. ಈ ಮಾರೀಚನಿಗೂ ರಾಮನ್ ಮೇಲೆ ಹಳೆಯದೊಂದು ದ್ವೇಷ ತೀರಿಸ್ಕೊಳ್ಳೋದು ಬಾಕಿ ಇದ್ದಿರತ್ತೆ. ಮಾರೀಚ ಒಬ್ಬ ರಾಕ್ಷಸ, ತಾಟಕಿ ಅನ್ನೋ ರಾಕ್ಷಸಿಯ ಮಗ. ಈ ತಾಟಕಿ ರಾಮನಿಂದಲೇ ಸತ್ತು ಹೋಗಿದ್ಲು. ಹಾಗಾಗಿ ಈಗ ತನ್ನ ಪ್ರಾಣ ಅಪಾಯದಲ್ಲಿದ್ರೂ ಪರವಾಗಿಲ್ಲ, ರಾಮನಿಗೆ ತೊಂದರೆ ಆಗಬೇಕು ಅಂತ ಮಾರೀಚ ಬಂಗಾರದ ಜಿಂಕೆಯ ರೂಪ ಪಡ್ಕೊಳ್ಳೋದಕ್ಕೆ ಒಪ್ಕೋತಾನೆ. ಹಾಗೆ ಸೀತೆಯ ಕಣ್ಣಿಗೆ ಆಕರ್ಷಕವಾಗಿ ಕಾಣಿಸ್ಕೋತಾನೆ. ರಾವಣನ ಪ್ಲಾನ್ ಕೆಲಸ ಮಾಡುತ್ತೆ. ಸೀತೆ ಆ ಬಂಗಾರದ ಜಿಂಕೆಯನ್ನ ಕಾಡಲ್ಲಿ ನೋಡ್ತಾಳೆ. ಎಷ್ಟು ಮುದ್ದಾಗಿದೆ, ಅದು ನನಗೆ ಬೇಕು, ಹಿಡಿದುಕೊಡ್ತೀಯಾ ಅಂತ ತನ್ನ ಪತಿ ಶ್ರೀರಾಮನನ್ನ ಕೇಳ್ತಾಳೆ. ಪತ್ನಿಯ ಆಸೆ ಪೂರೈಸೋದಕ್ಕೆ ಶ್ರೀರಾಮ ಆ ಬಂಗಾರದ ಜಿಂಕೆಯ ಬೆನ್ನಟ್ಟಿ ಹೋಗ್ತಾ ಇದ್ರೆ ಇನ್ನೇನು ಸಿಕ್ತು ಅನ್ನೋವಾಗ ಅದು ಕಣ್ಮರೆಯಾಗ್ತಾ ಹೋಗತ್ತೆ. ರಾಮನನ್ನ ಸೀತೆಯಿಂದ ದೂರ ಕಳಿಸೋದೇ ಅದರ ಉದ್ದೇಶ. ಕೊನೆಗೂ ರಾಮ ಬಂಗಾರದ ಜಿಂಕೆಯ ಮೇಲೆ ಬಾಣ ಬಿಟ್ಟಾಗ ಜಿಂಕೆಯ ರೂಪದಲ್ಲಿದ್ದ ಮಾರೀಚ ರಾಮನ ಸ್ವರದಲ್ಲೇ ಜೋರಾಗಿ ಆರ್ತನಾದ ಮಾಡ್ತಾನೆ. ಇದನ್ನ ಕೇಳೋ ಸೀತೆ ರಾಮ ಯಾವುದೋ ಅಪಾಯದಲ್ಲಿದ್ದಾನೆ ಅಂತ ಅಂದ್ಕೊಂಡು ನಿನ್ನಣ್ಣ ಯಾವುದೋ ಅಪಾಯದಲ್ಲಿದ್ದಾರೆ, ಹೋಗು ಸಹಾಯ ಮಾಡು ಅಂತ ಲಕ್ಷ್ಮಣನನ್ನ ಕಳಿಸ್ತಾಳೆ. ಸೀತೆನ ಒಬ್ಳೆ ಬಿಟ್ಟು ಹೋಗೋದಕ್ಕೆ ಲಕ್ಷ್ಮಣ ಒಪ್ಪೋದೇ ಇಲ್ಲ. ಆದರೂ ಸೀತೆ ಹಠ ಬಿಡದೆ ಲಕ್ಷ್ಮಣನನ್ನ ಕಳಿಸ್ತಾಳೆ. ಹೊರಡೋ ಮುನ್ನ ಸೀತೆಯ ರಕ್ಷಣೆಗಾಗಿ ಒಂದು ಗೆರೆ ಎಳಿತಾನೆ. ಏನೇ ಆದರೂ ಈ ಗೆರೆ ದಾಟಿ ನೀವು ಆಚೆ ಬರಬಾರ್ದು, ಇದರೊಳಗೆ ಇರಬೇಕು ಅಂತ ಹೇಳಿ ಅಣ್ಣನ ಸಹಾಯಕ್ಕೆ ಅಂತ ಲಕ್ಷ್ಮಣ ಹೊರಡ್ತಾನೆ. ರಾವಣ ಪ್ಲಾನ್ ಮಾಡಿದ ಹಾಗೆ ಈಗ ಸೀತೆ ಒಬ್ಳೇ ಇದ್ದಾಳೆ. ಸರಿಯಾದ ಸಂದರ್ಭ ಅಂತ ರಾವಣ ಒಬ್ಬ ಸನ್ಯಾಸಿಯ ಮಾರುವೇಷದಲ್ಲಿ ಸೀತೆ ಇದ್ದಲ್ಲಿಗೆ ಬರ್ತಾನೆ. ಅವನಿಗೆ ಭಿಕ್ಷೆ ಕೊಡೋದಿಕ್ಕೆ ಅಂತ ಸೀತೆ ಲಕ್ಷ್ಮಣ ಹಾಕಿದ್ದ ರೇಖೆಯನ್ನ ದಾಟಿ ಬಿಡ್ತಾಳೆ. ಅವಳು ಗೆರೆ ದಾಟಿದ್ದೇ ರಾವಣ ಅವಳನ್ನ ತನ್ನ ಕಡೆ ಸೆಳ್ಕೊಂಡು ಬಿಡ್ತಾನೆ. ಅವನ ಪುಷ್ಪಕ ವಿಮಾನದಲ್ಲಿ ಕೂರಿಸಿ ಲಂಕೆಗೆ ಹಾರಿಸ್ಕೊಂಡು ಕರ್ಕೊಂಡು ಹೋಗ್ತಾನೆ. ಆಕಾಶ ಮಾರ್ಗದಲ್ಲಿ ರಾವಣ ಸೀತೆನ ಹಾರಿಸ್ಕೊಂಡು ಹೋಗ್ತಾ ಇದ್ರೆ ಸೀತೆ ರಕ್ಷಣೆಗಾಗಿ ಕೂಗ್ತಾಳೆ. ಗರುಡರಾಜ ಜಟಾಯು ಸೀತೆಯ ಆಕ್ರಂದನವನ್ನ ಕೇಳ್ತಾನೆ. ಆಗಸ ದಾಟಿ ಲಂಕೆಯ ಕಡೆ ಹಾರ್ತಾ ಇದ್ದ ಪುಷ್ಪಕ ವಿಮಾನವನ್ನ ಜಟಾಯು ನೋಡ್ತಾನೆ. ರಾವಣನನ್ನ ತಡೆದು ಸೀತೆಯನ್ನ ಕಾಪಾಡೋದಕ್ಕೆ ಬರ್ತಾನೆ. ರಾವಣನ ಜೊತೆ ಹೋರಾಡ್ತಾನೆ. ಆದರೆ ದುಷ್ಟ ರಾವಣ ಗರುಡರಾಜನ ರೆಕ್ಕೆಯನ್ನ ಕತ್ತರಿಸ್ಬಿಡ್ತಾನೆ. ಗರುಡರಾಜನಿಗೆ ಸಿಕ್ಕಾಪಟ್ಟೆ ಗಾಯ ಆಗಿ ಅವನು ಕೆಳಗೆ ಕುಸಿದು ಬೀಳ್ತಾನೆ. ನೆಲದ ಮೇಲೆ ಬಿದ್ದ ಗರುಡರಾಜ ರಾಮ ಮತ್ತೆ ಲಕ್ಷ್ಮಣರಿಗೆ ಸಿಗ್ತಾನೆ. ಸೀತೆನ ರಾವಣ ಅಪಹರಿಸಿದ ಸುದ್ದಿ, ಹಾಗೆ ಯಾವ ದಿಕ್ಕಿಗೆ ರಾವಣ ಹೋಗಿದ್ದಾನೆ ಅನ್ನೋ ಸುದ್ದಿನೆಲ್ಲ ಗರುಡರಾಜ ರಾಮನಿಗೆ ಹೇಳ್ತಾನೆ. ಸೀತೆಗಾಗಿ ರಾಮ ಲಕ್ಷ್ಮಣ ಇಬ್ರು ಹುಡುಕಾಟ ನಡೆಸ್ತಾರೆ. ಆ ಕಡೆ ರಾವಣ ಲಂಕೆ ತಲುಪಿ ಸೀತೆನ ಅಶೋಕವನದಲ್ಲಿ ಇರಿಸ್ತಾನೆ. ಇಲ್ಲಿ ಸೀತೆನ ಹುಡುಕ್ತಾ ಸಾಗೋ ರಾಮ ಲಕ್ಷ್ಮಣ ಪಂಪಾ ನದಿ ತೀರದಲ್ಲಿರುವ ಋಷ್ಯಮುಖ ಅನ್ನೋ ಪರ್ವತವನ್ನ ತಲುಪ್ತಾರೆ.
ಇದು ವಾನರ ಅರಸ ಸುಗ್ರೀವನ ಜಾಗ. ಅಲ್ಲಿ ರಾಮನಿಗೆ ಹನುಮಂತ ಸಿಗ್ತಾನೆ. ತನಗೆ ಸಿಕ್ಕಿದೋನು ಅಯೋಧ್ಯೆಯ ಶ್ರೀರಾಮಚಂದ್ರ ಅಂತ ಗೊತ್ತಾಗಿ ಸೀತೆಯನ್ನ ತಾನು ಹುಡುಕಿಸಿ ತರೋದಾಗಿ ಹನುಮಂತ ಭರವಸೆ ಕೊಡ್ತಾನೆ. ಸೀತೆ ಅವಳ ಎಲ್ಲ ಅಂತಃಶಕ್ತಿಯನ್ನ ಹಿಡಿದಿಟ್ಕೊಂಡು ರಾಮ ಬಂದೇ ಬರ್ತಾನೆ ಅಂತ ಅಶೋಕವನದಲ್ಲಿ ಬಂಧಿಯಾಗಿ ಕಾಯ್ತಾ ಇರ್ತಾಳೆ. ಇಲ್ಲಿ ಹನುಮಂತ ಬೆಟ್ಟದ ತುದಿಲಿ ನಿಂತು ಸಮುದ್ರವನ್ನ ಹಾರಿ ದಾಟೋದಕ್ಕೆ ತನ್ನ ಶಕ್ತಿಯನ್ನೆಲ್ಲ ಒಗ್ಗೂಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಸಮುದ್ರ ಹಾರಿ ದೂರದ ಲಂಕೆ ತಲುಪೋದಕ್ಕೆ ತನ್ನೆಲ್ಲ ಶಕ್ತಿ ಹಾಕಿ ನೀಲಿ ಆಕಾಶದತ್ತ ಹಾರ್ತಾನೆ. ಕೆಳಗಡೆ ಬಂಗಾರದಂತೆ ಹೊಳೆಯೋ ಸಮುದ್ರದ ನೀರು, ಮೇಲೆ ನೀಲಿ ಆಕಾಶ. ಬೃಹದಾಕಾರಕ್ಕೆ ಬೆಳೆದ ಹನುಮಂತ ಲಂಕೆಯ ಕಡೆ ಹಾರ್ತಾ ಹೋಗಿ ಲಂಕೆಯನ್ನ ತಲುಪ್ತಾನೆ. ಅಲ್ಲಿ ತಲುಪಿದ್ದೇ ತನ್ನ ಆಕಾರವನ್ನ ಸಣ್ಣದಾಗಿಸಿ ಲಂಕೆಯಲ್ಲೆಲ್ಲ ಸೀತೆಗಾಗಿ ಹುಡುಕ್ತಾನೆ. ಕೊನೆಗೆ ಅಶೋಕವನದಲ್ಲಿರೋ ಸೀತೆ ಅವನಿಗೆ ಕಾಣಿಸ್ತಾಳೆ. ದುಃಖದಲ್ಲಿರೋ ಸೀತೆನ ನೋಡಿ ಹನುಮ ನೊಂದ್ಕೋತಾನೆ. ರಾಮನ ಹೆಸರು ಹೇಳ್ತಾನೆ. ಇಲ್ಲಿ ರಾಮನ ಹೆಸರು ಹೇಳೋರು ಯಾರು ಅಂತ ಸೀತೆಗೆ ಅಚ್ಚರಿಯಾದಾಗ ಹನುಮ ಅವಳೆದುರು ಬರ್ತಾನೆ. ನಿಮ್ಮನ್ನ ರಾಮನ ಬಳಿ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾನೆ. ಸೀತೆಗೆ ಗೊಂದಲವಾದಾಗ ಅವನು ತನ್ನ ಜೊತೆಗೆ ತಂದಿದ್ದ ರಾಮನ ಉಂಗುರವನ್ನ ತೋರಿಸ್ತಾನೆ. ನನ್ನ ಬೆನ್ನೇರಿ ಕೂತ್ರೆ ಸಾಕು, ರಾಮನ ಹತ್ರ ತಲುಪಿಸ್ತೀನಿ ಅಂತ ಹೇಳ್ತಾನೆ. ಆದರೆ ಈ ರೀತಿ ಬರೋದಕ್ಕೆ ಸೀತೆ ನಿರಾಕರಿಸ್ತಾಳೆ. ತನ್ನನ್ನ ಹೀಗೆ ಇಲ್ಲಿ ಬಂಧಿಸಿರೋ ರಾಮನ ಮುಂದೆ ಸೋತು ಶರಣಾಗಬೇಕು. ರಾವಣನನ್ನ ಸೋಲಿಸಿ ನನ್ನನ್ನ ಗೌರವಯುತವಾಗಿ ಮರಳಿ ಕರ್ಕೊಂಡು ಹೋಗಬೇಕು ಅಂತ ಸೀತೆ ಹೇಳ್ತಾಳೆ. ಈ ಸುದ್ದಿಯನ್ನ ರಾಮನಿಗೆ ತಿಳಿಸೋದಕ್ಕೆ ಅಂತ ಹೊರಡೋ ಮೊದಲು ಹನುಮ ರಾವಣನನ್ನ ಭೇಟಿಯಾಗಿ ಸೀತೆಯನ್ನ ಮರಳಿಸುವಂತೆ ಕೇಳ್ತಾನೆ. ಇಲ್ಲವಾದ್ರೆ ರಾಮನನ್ನ ಎದುರಿಸಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನ ಕೊಡ್ತಾನೆ. ಆದರೆ ರಾವಣ ಹನುಮನಿಗೆ ಅವಮಾನ ಮಾಡಿದ್ದಲ್ಲದೆ ಅವನ ಬಾಲಕ್ಕೆ ಬೆಂಕಿ ಇಟ್ಟು ಕಳಿಸ್ತಾನೆ. ಆ ಬೆಂಕಿಯನ್ನ ಹನುಮ ಲಂಕೆಯ ನಗರಕ್ಕೆಲ್ಲ ಅಂಟಿಸಿ ಇಡೀ ಲಂಕೆಯೇ ಹೊತ್ತಿ ಉರಿಯೋ ಹಾಗೆ ಮಾಡ್ತಾನೆ. ನಡೆದಿದ್ದನ್ನೆಲ್ಲ ರಾಮನಿಗೆ ತಿಳಿಸಿದ ಮೇಲೆ ಯುದ್ಧ ಗೆದ್ದೇ ಸೀತೆಯನ್ನ ಮರಳಿ ಪಡಿಬೇಕಾದ್ರೆ ಹಾಗೇ ಆಗ್ಲಿ ಅಂತ ರಾಮ ನಿರ್ಧರಿಸ್ತಾನೆ. ಆದ್ರೆ ಲಂಕೆ ತಲುಪಬೇಕು ಅಂದ್ರೆ ಸಮುದ್ರ ದಾಟಬೇಕು. ನಡುವೆ ಸಾಗೋದಕ್ಕೆ ಅಲ್ಯಾವ ಸೇತುವೆನೂ ಇಲ್ಲ. ಹಾಗಾಗಿ ರಾಮ, ಲಕ್ಷ್ಮಣ ಹಾಗೂ ವಾನರ ಸೈನ್ಯ ಸೇರಿ ಲಂಕೆಗೆ ಸೇತುವೆಯನ್ನೇ ಕಟ್ತಾರೆ. ಇದನ್ನೇ ರಾಮ ಸೇತು ಅಂತ ಕರೀತಾರೆ. ಸೇತುವೆ ತಯಾರಾಗಿ ರಾಮ ಲಂಕೆಯನ್ನ ಸೇರ್ತಾನೆ. ಅಲ್ಲಿ ರಾವಣನ ಸೈನ್ಯ ಹಾಗೆ ಅವನ ಸಹೋದರರು ರಾಮನನ್ನ ಎದುರಿಸ್ತಾರೆ. ಆದರೆ ಒಬ್ಬರಾದ ಮೇಲೊಬ್ರು ಸಾಯ್ತಾರೆ. ರಾವಣನ ಸೈನ್ಯಕ್ಕೆ ಆತಂಕ ಆಗೋಕೆ ಶುರುವಾಗತ್ತೆ. ರಾವಣನ ಇನ್ನೊಬ್ಬ ತಮ್ಮ ವಿಪರೀತ ಶಕ್ತಿವಂತ ದೈತ್ಯ ಗಾತ್ರದ ಕುಂಭಕರ್ಣ ಬಂದ್ರೆ ರಾಮನನ್ನ ಸುಲಭವಾಗಿ ಸೋಲಿಸಬಹುದು ಅಂತ ಎಲ್ಲರೂ ಆಲೋಚನೆ ಮಾಡ್ತಾರೆ. ಆದರೆ ಕುಂಭಕರ್ಣ ಗಾಢ ನಿದ್ದೆಯಲ್ಲಿದ್ದಾನೆ. ಅವನನ್ನ ಎಬ್ಸೋದಕ್ಕೆ ರಾವಣನ ಸೈನಿಕರು ಇಲ್ಲದ ಪ್ರಯತ್ನ ಪಡ್ತಾರೆ. ಎಚ್ಚರವಾಗಿ ಅವನು ಬಂದರೂ ಕೂಡ ರಾಮನ ಎದುರು ಸೋತು ಸತ್ತೇ ಹೋಗ್ತಾನೆ. ರಾವಣನ ಮಗ ಇಂದ್ರಜಿತನೂ ಲಕ್ಷ್ಮಣನ ಮುಂದೆ ಸೋಲ್ತಾನೆ. ಕೊನೆಗೆ ರಾವಣನೇ ಯುದ್ಧ ಕಣಕ್ಕಿಳಿತಾನೆ. ರಾಮ ಮತ್ತು ರಾವಣರು ಮುಖಾಮುಖಿಯಾಗ್ತಾರೆ. ಅಹಂಕಾರ ಮತ್ತು ಸಹಾನುಭೂತಿಯ ಮುಖಾಮುಖಿ. ದರ್ಪದ ವಿರುದ್ಧ ಧರ್ಮದ ಯುದ್ಧ ನಡೆಯುತ್ತೆ. ರಾವಣನ ರೀತಿಯನ್ನ ಅಧರ್ಮ ಅಂತ ಕರೆದು ಅವನ ತಮ್ಮ ವಿಭೀಷಣ ರಾವಣನ ಪಕ್ಷ ಬಿಟ್ಟು ರಾಮನ ಪಕ್ಷ ಸೇರ್ಕೋತಾನೆ. ವಿಭೀಷಣ ವಿಷ್ಣು ಭಕ್ತ. ಧರ್ಮದ ನಡೆಯಲ್ಲಿ ನಂಬಿಕೆ ಇಟ್ಟೋನು. ತನ್ನ ಅಣ್ಣ ರಾವಣನನ್ನ ಸೋಲಿಸೋದಕ್ಕೆ ರಾಮನಿಗೆ ವಿಭೀಷಣ ಸಲಹೆಗಳನ್ನು ಕೊಡ್ತಾನೆ. ಅವನ ಸಲಹೆಯ ಹಾಗೆ ಬ್ರಹ್ಮಾಸ್ತ್ರವನ್ನು ಉಪಯೋಗಿಸಿ ರಾವಣನ ತಲೆ ಉರುಳಿಸ್ಬಿಡ್ತಾನೆ. 10 ತಲೆಯ ರಾವಣ, ಲಂಕೆಯ ಅಧಿಪತಿ, ಜ್ಞಾನಿ, ಸಂಗೀತಗಾರ, ಶಿವಭಕ್ತ ರಾವಣ ಅವನ ಬಯಕೆಯ ಕಾರಣದಿಂದ ಸೋತ್ ಹೋಗ್ತಾನೆ. ರಾಮ ಗೆಲ್ತಾನೆ. ಸೀತೆ ಮರಳಿ ರಾಮನನ್ನ ಸೇರ್ತಾಳೆ. ರಾವಣ ಸತ್ಮೇಲೆ ವಿಭೀಷಣ ಲಂಕೆಯ ಅರಸಾಗ್ತಾನೆ. ರಾವಣನ ಕಥೆಯೇನೋ ಇಲ್ಲಿಗೆ ಮುಗಿಯತ್ತೆ. ರಾಮನ ಗೆಲುವನ್ನ ಕೂಡ ಸಂಭ್ರಮಿಸಲಾಗುತ್ತೆ. ಆದರೆ ಸೀತೆಯ ಕಷ್ಟಗಳು ಮಾತ್ರ ಮುಗಿಯೋದೇ ಇಲ್ಲ. ಇಷ್ಟು ಕಾಲ ರಾವಣನ ಸುಪರ್ದಿಲಿ ಇದ್ದ ಸೀತೆಯ ಮೇಲೆ ಯಾವ ಆಪಾದನೆನೂ ಬರಬಾರ್ದು, ಅಯೋಧ್ಯೆ ತಲುಪಿದ ಮೇಲೆ ಸೀತೆಗೆ ಯಾವ ಪ್ರಶ್ನೆಗಳು ಉಳಿಬಾರ್ದು ಅಂತ ರಾಮ ಸೀತೆಯ ಪತಿಯಾಗಿ ಅಲ್ಲ, ಪ್ರಜೆಗಳ ಪ್ರತಿನಿಧಿಯಾಗಿ ಯೋಚಿಸ್ತಾನೆ. ಅದಕ್ಕಾಗಿ ಸೀತೆ ಅಗ್ನಿ ಪರೀಕ್ಷೆಯನ್ನು ಎದುರಿಸ್ತಾಳೆ. ಅಗ್ನಿಯ ನಡುವಿಂದ ಪ್ರವೇಶ ಮಾಡಿದ್ರೂ ಕಿಡಿ ಬೆಂಕಿ ಕೂಡ ಅವಳ ಮೈಗೆ ಸೋಕೋದಿಲ್ಲ. ಅವಳ ಮೇಲೆ ಬರಬಹುದಾದ ಕಳಂಕ ಎಷ್ಟು ಅರ್ಥಹೀನವಾದುದು ಅಂತ ಸೀತೆ ಇಲ್ಲಿ ಸಾಬೀತು ಮಾಡ್ತಾಳೆ. ಇನ್ಯಾರೂ ಸೀತೆಯನ್ನ ಪ್ರಶ್ನೆ ಮಾಡಲ್ಲ ಅನ್ನೋದನ್ನ ರಾಮ ಕೂಡ ನಿಶ್ಚಯ ಮಾಡ್ಕೋತಾನೆ. ರಾವಣ ಸತ್ರು, ರಾಮ ಗೆದ್ರು ಈಗಲೇ ಅಯೋಧ್ಯೆಗೆ ಹೋಗೋದಕ್ಕೆ ರಾಮ ಒಪ್ಪೋದಿಲ್ಲ.
ನನ್ನ ವನವಾಸದ ಅವಧಿ 14 ವರ್ಷಗಳು. ಆ ಅವಧಿಯನ್ನು ಪೂರೈಸಿಯೇ ನಾನು ಅಯೋಧ್ಯೆಗೆ ಹೋಗೋದು ಅಂತ ನಿರ್ಧಾರ ಮಾಡ್ತಾನೆ. ಇನ್ನೊಂದಷ್ಟು ದಿನ ರಾಮ, ಸೀತೆ, ಲಕ್ಷ್ಮಣ ತಾವು ಹಿಂದೆ ಇದ್ದ ಅರಣ್ಯದ ದಿನಗಳನ್ನು ನೆನಪಿಸ್ಕೊಳ್ತಾ ಸುಖವಾಗಿ ಕಾಡಲ್ಲಿ ಕಾಲ ಕಳೀತಾರೆ. ಆದರೆ ಈ ಸಲ ಹನುಮಂತ ಕೂಡ ಅವರ ಜೊತೆಗಿರ್ತಾನೆ. ವನವಾಸದ ಅವಧಿ ಪೂರೈಸಿದ ಮೇಲೆ ವಿಭೀಷಣ ಅಂದ್ರೆ ರಾವಣನ ಕೊನೆಯ ತಮ್ಮ, ರಾವಣನ ಪುಷ್ಪಕ ವಿಮಾನದಲ್ಲಿ ಇವರೆಲ್ಲರನ್ನೂ ಅಯೋಧ್ಯೆಗೆ ಕಳಿಸ್ಕೊಳ್ತಾರೆ. ಅಯೋಧ್ಯೆಯಲ್ಲಿ ರಾಮ ಹಾಗೂ ಸೀತೆಗೆ ವೈಭವದ ಸ್ವಾಗತ ಆಗತ್ತೆ. ಇಡೀ ನಗರ ದೀಪಗಳಿಂದ ಅಲಂಕಾರವಾಗಿ ಸುಂದರವಾಗಿ ಕಾಣಿಸ್ತಾ ಇರುತ್ತೆ. ವೈಭವದ ಸ್ವಾಗತ ಆದ್ಮೇಲೆ ವಸಿಷ್ಠ ಮುನಿಗಳ ಸಮ್ಮುಖದಲ್ಲಿ ಅಯೋಧ್ಯೆಯ ಅರಸನಾಗಿ ಶ್ರೀರಾಮನಿಗೆ ಪಟ್ಟಾಭಿಷೇಕ ಮಾಡ್ತಾರೆ. ಲಕ್ಷ್ಮಣ, ಭರತ, ಶತ್ರುಘ್ನರು ರಾಮನ ರಾಜ್ಯದಲ್ಲಿ ರಾಮನಿಗೆ ಆಧಾರ ಸ್ತಂಭದ ಹಾಗೆ ಜೊತೆಗೆ ನಿಲ್ತಾರೆ. ಸೀತಾ ಅರಮನೆಯ ವೈಭವಗಳಿಗೆ ಹೊರತಾದ ಸಾತ್ವಿಕ ಸರಳ ಜೀವನವನ್ನೇ ನಡೆಸ್ತಾಳೆ. ವನವಾಸದ ಸಮಯದಲ್ಲಿ ಮರಗಳ, ಮೃಗಗಳ ನಡುವೆ ಕಳೆದ ದಿನಗಳನ್ನ ನೆನಪಿಸ್ಕೋತಾಳೆ. ಆದ್ರೆ ಕಷ್ಟಗಳು ಅವಳನ್ನ ಇನ್ನೂ ಬಿಟ್ಟಿಲ್ಲ. ಅಗ್ನಿ ಪರೀಕ್ಷೆ ಗೆದ್ದು ಬಂದ್ರೂ ಅವಳ ಮೇಲಿನ ಕಳಂಕದ ಮಾತು ಮತ್ತೆ ಏಳುತ್ತೆ ಅಂದ್ರೆ ಬೇಜಾರಾಗುತ್ತೆ ಅಲ್ವಾ? ಪರಪುರುಷ ರಾವಣನ ಆಶ್ರಯದಲ್ಲಿ ದೀರ್ಘಕಾಲ ಇದ್ದ ಸೀತೆಯ ಕುರಿತು ಇನ್ನೂ ಜನಕ್ಕೆ ಅನುಮಾನ. ಆ ಎಲ್ಲ ಅನುಮಾನಗಳು, ಆಪಾದನೆಗಳು ಆಧಾರ ರಹಿತವಾದುದು ಅಂತ ಗೊತ್ತಿದ್ರೂ ಕೂಡ ರಾಮ ಅವಳನ್ನ ತನ್ನಿಂದ ದೂರ ಕಳುಹಿಸ್ಬಿಡ್ತಾನೆ. ಯಾರಿಗಾಗಿ ಸಮುದ್ರ ದಾಟಿ ಯುದ್ಧ ಮಾಡಿ ಬಂದನೋ ಅದೇ ಹೆಣ್ಣನ್ನ ಕಳುಹಿಸಿಬಿಟ್ನಲ್ಲ ರಾಮ. ಸೀತೆಯ ಜೊತೆ ಒಂದಷ್ಟು ದೂರ ಲಕ್ಷ್ಮಣನನ್ನ ಕೂಡ ಕಳುಹಿಸಲಾಯಿತು. ಅಂದ್ರೆ ಸೀತೆಗೆ ಜೊತೆ ಇರ್ಲಿ ಅಂತ. ವನದಲ್ಲಿ ಋಷಿಗಳ ಭೇಟಿಗೆ ಅಂತ ಸೀತಾ ಹೋಗ್ಬೇಕಿದೆ ಅಂತ ಲಕ್ಷ್ಮಣನಿಗೆ ಹೇಳಿರೋದು. ಅವಳನ್ನ ಕಾಡಲ್ಲಿ ಒಂಟಿಯಾಗಿ ಬಿಟ್ಟು ಬರಬೇಕು ಅನ್ನೋ ಸತ್ಯ ಲಕ್ಷ್ಮಣನಿಗೆ ಗೊತ್ತೇ ಇಲ್ಲ. ಅವನಿಗದು ಗೊತ್ತಾಗೋದೇ ಋಷಿಗಳ ಆಶ್ರಮವನ್ನ ಸಮೀಪಿಸಿದಾಗ. ತುಂಬು ಗರ್ಭಿಣಿ ಸೀತಾ ವಾಲ್ಮೀಕಿ ಋಷಿಗಳ ಆಶ್ರಮದಲ್ಲಿ ಉಳ್ಕೋತಾಳೆ. ಮತ್ಯಾವತ್ತೂ ಅಯೋಧ್ಯೆಗೆ ಬರೋದೇ ಇಲ್ಲ ಅನ್ನೋ ಸತ್ಯ ತಿಳಿದು ಲಕ್ಷ್ಮಣ ಕುಸಿದು ಹೋಗ್ತಾನೆ. ಸೀತೆಯ ಪಾದಕ್ಕೆ ಬಿದ್ದು ಕ್ಷಮೆ ಕೇಳ್ತಾನೆ. ಸೀತೆ ಸ್ವಲ್ಪವೂ ಕನಲದೆ ಇದು ವಿಧಿ ನಿರ್ಧಾರ ಆದ್ರೆ ಹಾಗೇ ಆಗ್ಲಿ ಅಂತ ಲಕ್ಷ್ಮಣನಿಗೆ ಆಶೀರ್ವಾದ ಮಾಡಿ ಅವನನ್ನ ಕಳುಹಿಸ್ಬಿಡ್ತಾಳೆ. ವಾಲ್ಮೀಕಿಯ ಆಶ್ರಮದಲ್ಲಿರೋ ಸೀತಾ ಅವಳಿ ಮಕ್ಕಳಿಗೆ ಜನ್ಮ ನೀಡ್ತಾಳೆ. ಅವರಿಗೆ ಲವ, ಕುಶ ಅಂತ ಹೆಸರಿಡ್ತಾಳೆ. ಅತ್ತ ರಾಮ ಧರ್ಮದ ರಾಜ್ಯಭಾರ ಮಾಡೋದನ್ನ ಮುಂದುವರಿಸ್ತಾನೆ. ಯಾಕೆ ಯಾರು ರಾಮನನ್ನ ಪ್ರಶ್ನಿಸಿಯೇ ಇಲ್ಲ, ಯಾಕೆ ಕಳುಹಿಸದೆ ಸೀತೆನ ಅಂತ ಕೇಳೇ ಇಲ್ಲ ಅನ್ನೋ ಪ್ರಶ್ನೆ ಇವತ್ತು ನಮಗೆ ಬಂದೇ ಬರುತ್ತೆ. ಆದರೆ ಕಾಲಗಳು ಉರುಳಿ ಹೋಗಿದೆ. ಒಂದ್ಸಲ ರಾಜ್ಯದಲ್ಲಿ ಶಾಂತಿ ಸ್ಥಾಪನೆಗಾಗಿ ಶ್ರೀರಾಮಚಂದ್ರ ಅಶ್ವಮೇಧ ಯಜ್ಞವನ್ನ ಮಾಡ್ತಾನೆ. ಯಜ್ಞದ ಭಾಗವಾಗಿ ಹರಕೆಯ ಕುದುರೆಯನ್ನ ಸ್ವತಂತ್ರವಾಗಿ ಅಲಿಯೋದಕ್ಕೆ ಬಿಡ್ತಾ ಇದ್ರು. ಆ ಕುದುರೆಯನ್ನ ಯಾರೂ ತಡೆಯೋ ಹಾಗಿರ್ಲಿಲ್ಲ. ಯಾರು ತಡೆಯೋದಕ್ಕೆ ಪ್ರಯತ್ನಿಸಿದ್ರೂ ಅವರು ರಾಮನ ಸೈನ್ಯವನ್ನ ಎದುರಿಸಬೇಕಿತ್ತು. ಕುದುರೆ ಎಲ್ಲ ಕಡೆ ಓಡಾಡ್ತಾ ಕಾಡು ಮೇಡು ಅಂತ ಸುತ್ತಾಡ್ತಾ ಹೋಯ್ತು. ಹೋಗ್ತಾ ಹೋಗ್ತಾ ಲವಕುಶ ಇದ್ದ ಅದೇ ವನವನ್ನ ಸೇರ್ತು. ಈ ಕುದುರೆಯ ಹಿನ್ನೆಲೆ ತಿಳಿಯದ ಲವಕುಶರು ಆ ಕುದುರೆಯನ್ನ ಹಿಡಿದ್ಬಿಟ್ರು. ರಾಮನ ಸೈನಿಕರು ಈ ಹುಡುಗರನ್ನ ಎದುರಿಸಿದಾಗ ಲವಕುಶ ಇಬ್ರು ಆ ಸೈನಿಕರನ್ನ ಅನಾಯಾಸವಾಗಿ ಸೋಲಿಸ್ಬಿಟ್ರು. ಲಕ್ಷ್ಮಣ, ಭರತ, ಶತ್ರುಘ್ನರು ಕೂಡ ಇವರ ಮುಂದೆ ಸೋತ್ಬಿಟ್ರು. ಕೊನೆಗೆ ಸಾಕ್ಷಾತ್ ಶ್ರೀರಾಮನೇ ಬಂದ. 10 ತಲೆಯ ರಾವಣನನ್ನೇ ಹೊಡೆದು ಉರುಳಿಸಿದವನಿಗೆ ಈ ಯುವಕರು ಯಾವ ಲೆಕ್ಕ ಅನ್ನೋ ಹಾಗೆ ಅವನು ಇನ್ನೇನು ತನ್ನ ಬಾಣ ಕೈಗೆ ಎತ್ಕೋಬೇಕು ಅನ್ನುವಾಗ ಋಷಿ ವಾಲ್ಮೀಕಿ ಬಂದ್ರು. ಈ ಯುವಕರು ಇನ್ಯಾರೂ ಅಲ್ಲ, ಶ್ರೀರಾಮನ ಮಕ್ಕಳೇ ಅನ್ನೋ ಸತ್ಯ ಬಯಲಾಯಿತು. ವಾಲ್ಮೀಕಿ ಮತ್ತೆ ಹೆಚ್ಚೇನೂ ವಿವರಿಸುವ ಅಗತ್ಯವೇ ಇರಲಿಲ್ಲ. ಬೆಳೆದು ನಿಂತ ತನ್ನ ಮಕ್ಕಳನ್ನ ನೋಡಿ ಶ್ರೀರಾಮ ಕಣ್ತುಂಬಿಕೊಂಡ. ಇಷ್ಟು ಕಾಲ ಸೀತೆ ಒಬ್ಳೇ ಈ ಮಕ್ಕಳನ್ನ ಸಾಕಿ ಸಲಹಿದ್ಲು ಅಂತ ಕೇಳಿ ಭಾವುಕನಾದ. ಸೀತೆಯನ್ನು, ಮಕ್ಕಳನ್ನು ಅಯೋಧ್ಯೆಗೆ ಬರೋ ಹಾಗೆ ಕೇಳ್ಕೊಂಡ. ನೀನೆಂತಹ ಪತಿವ್ರತೆ, ಎಷ್ಟು ಪವಿತ್ರಳು ಅಂತ ಲೋಕಕ್ಕೆ ಸಾಬೀತು ಮಾಡು ಬಾ ಅಂತ ಕರೆದ. ಆದರೆ ಈ ಬಾರಿ ಸೀತೆ ನಿರಾಕರಿಸಿದ್ಲು. ಇನ್ನು ನಾನು ಯಾರಿಗೆ ಏನನ್ನ ಸಾಬೀತು ಮಾಡಬೇಕು, ಇಲ್ಲ, ನನ್ನ ಪಾವಿತ್ರತೆಯನ್ನ ಸಾಬೀತು ಮಾಡೋ ಯಾವ ಅವಶ್ಯಕತೆಯೂ ಇಲ್ಲ ಅಂತ ತನ್ನ ತಾಯಿಯನ್ನ ನೆನಪಿಸ್ಕೊಂಡ್ಲು. ನನ್ನನ್ನ ನಿನ್ನ ಹತ್ರ ಕರೆಸ್ಕೋ ಅಂತ ಅಂದ್ಲು. ಸೀತೆ ನಿಂತಲ್ಲೇ ಭೂಮಿ ಇಬ್ಬಾಗವಾಯಿತು. ಭೂಮಿ ತಾಯಿ ತನ್ನ ಮಗಳನ್ನ ತನ್ನತ್ತ ಕರೆಸ್ಕೊಂಡ್ಲು. ಸೀತೆ ತನ್ನ ಪರಿಶುದ್ಧತೆಯನ್ನ ಸಾಬೀತುಪಡಿಸೋದಕ್ಕೆ ಬೆಂಕಿಯ ಮೂಲಕ ನಡೆದ್ಲು. ತುಂಬು ಗರ್ಭಿಣಿ ಕಾಡು ದಾರಿಯಲ್ಲಿ ನಡೆದ್ಲು. ಅವಳಿ ಮಕ್ಕಳನ್ನ ತಂದೆ ಇಲ್ಲದೆ ಸಾಕಿದ್ಲು. ಇನ್ನು ಏನ್ ಮಾಡ್ಬೇಕಿತ್ತಲ್ವಾ ಅವಳು?
ಭೂಮಿಯಿಂದ ಹುಟ್ಟಿದವಳು ಮತ್ತೆ ಭೂಮಿಯ ಮಡಿಲನ್ನೇ ಸೇರಿದ್ಲು. ಆತ್ಮಗೌರವಕ್ಕೆ ಅನ್ವರ್ಥವಾಗಿ ಸೀತೆ ಕಥೆಯಾದ್ಲು, ಲೋಕಮಾತೆ ಆದ್ಲು. ರಾಮಾಯಣದ ಈ ಕಥೆ, ಸೀತೆಯ ಕಥೆ ಹೇಗನಿಸ್ತು ಖಂಡಿತ ಹೇಳಿ. ಇನ್ನೂ ಹೆಚ್ಚಿನ ಕಥೆಗಳನ್ನು ಕೇಳೋದಕ್ಕೆ ಟೇಲ್ಸ್ ವಿತ್ ರಶ್ಮಿ ಚಾನಲ್ ಫಾಲೋ ಮಾಡಿ.